ಅನೈತಿಕ ಸಂಬಂಧ ಬಯಲು ಮಾಡಿದ್ದಕ್ಕೆ ಮರ್ಡರ್. ಜ್ಯೋತಿಷಿ ಕಮಲಾಕರ್ ಭಟ್ ವಿರುದ್ಧ ಎಫ್ಐಆರ್. ಅನೈತಿಕ ಸಂಬಂಧವನ್ನ ಬಯಲು ಮಾಡ್ತಾಳೆ ಮಹಿಳೆಯ ಮಗಳು, ಹಾಗಾಗಿ ಮರ್ಡರ್ ಆಗಿದೆ. ಗಂಭೀರವಾಗಿ ಗಾಯಗೊಂಡಿದ್ದಂತಹ ವಸಂತ್ ನಾಯಕ್ ಮೃತಪಟ್ಟಿದ್ದಾರೆ. ಆಸ್ಪತ್ರೆಗೆ ಸಾಗಿಸುವಂತಹ ದಾರಿ ಮಧ್ಯೆ ವಸಂತ್ ಸಾವು. ತಾಯಿಯ ಅನೈತಿಕ ಸಂಬಂಧವನ್ನ ಮಗಳು ಬಯಲು ಮಾಡಿದಂತಹ ಹಿನ್ನೆಲೆಯಲ್ಲಿ ಈ ಮರ್ಡರ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಎಫ್ಐಆರ್. ಕೊಲೆ ಆರೋಪಿ ಸುಚಿತ್ರಾಳನ್ನ ನೋಡ್ತಾ ಇದ್ದೀವಿ, ಜೊತೆಗೆ ಮೃತ ವಸಂತ ನಾಯಕನನ್ನು ಕೂಡ ಗಮನಿಸ್ತಾ ಇದ್ದೀವಿ. ತಾಯಿಯ ಅನೈತಿಕ ಸಂಬಂಧವನ್ನ ಮಗಳು ಬಯಲು ಮಾಡಿರ್ತಾಳೆ, ಹಾಗಾಗಿ ಮಗಳಿಗೆ ಚಿತ್ರಹಿಂಸೆ ಕೊಡ್ತಾ ಇರ್ತಾಳೆ ತಾಯಿ ಸುಚಿತ್ರ. ಆಗ ಮಗಳ ನೆರವಿಗೆ ನಿಲ್ತಾರೆ ತಂದೆ ಮಹೇಶ್ ನಾಯಕ್. ಕುಮಾರ್ ಹಾಗೂ ವಸಂತ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯಾಗಿದೆ. ಪೊಲೀಸ್ ದೂರು ಕೊಟ್ಟು ಮರಳುವಾಗ ಗಂಭೀರ ಹಲ್ಲೆಯಾಗಿರೋದು. ಸುಚಿತ್ರಾಳ ತಂದೆ ಲೋಕನಾಥ್, ಕಮಲಾಕರ್, ಸುಚಿತ್ರಾಳ ತಂದೆ ಲೋಕನಾಥ್ ಮತ್ತು ಕಮಲಾಕರ್ ಹಾಗೂ ಮತ್ತೋರ್ವ ವ್ಯಕ್ತಿಯಿಂದ ಹಲ್ಲೆಯಾಗಿದೆ. ಗಂಭೀರವಾಗಿ ಗಾಯಗೊಂಡಿದ್ದಂತಹ ವಸಂತ್ ನಾಯಕ್ ಮೃತಪಟ್ಟಿರೋದು. ಒಬ್ಬ ಜ್ಯೋತಿಷಿಯ ಜೊತೆ ಸುಚಿತ್ರಾ ಅನೈತಿಕ ಸಂಬಂಧ ಹೊಂದಿರ್ತಾರೆ. ಆ ಅನೈತಿಕ ಸಂಬಂಧವನ್ನ ಮಗಳು ಬಯಲಿಗೆಳಿತಾಳೆ. ಹಾಗಾಗಿ ಮಗಳಿಗೆ ಚಿತ್ರಹಿಂಸೆ ಕೊಡ್ತಾ ಇರ್ತಾಳೆ ತಾಯಿ ಸುಚಿತ್ರ. ಆಗ ಮಗಳ ನೆರವಿಗೆ ಅಂತ ಹೇಳಿ ತಂದೆ ಮಹೇಶ್ ನಾಯಕ್ ನಿಲ್ತಾರೆ. ಘಟನೆ ಕುರಿತಂತೆ ನಮ್ಮ ಪ್ರತಿನಿಧಿ ಸೂರಜ್ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ಸೂರಜ್, ಏನಿದು ಪ್ರಕರಣ, ಯಾವ ರೀತಿಯಲ್ಲಿ ಈ ಕೊಲೆಯಾದದ್ದು ಅಂತ? ಖಂಡಿತ ಪ್ರತಿಮಾ ಭಟ್, ಏನಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಮೂಲದಾಗಿರುವಂತಹ ಮಹೇಶ್ ನಾಯಕ್ ಮತ್ತೆ ಸುಚಿತ್ರಾಗೆ ಮದುವೆಯಾಗಿ 2 ಜನ ಹೆಣ್ಮಕ್ಳು ಇರ್ತಾರೆ. 2 ಜನ ಹೆಣ್ಮಕ್ಳು ಇದ್ರು ಸಹಿತ ಕಳೆದ 6 ತಿಂಗಳ ಹಿಂದ್ಗಡೆ ಮಹೇಶ್ ಮತ್ತು ಸುಚಿತ್ರಾ ನಡುವೆ ಕಲಹ ಆಗಿಬಿಟ್ಟು ಸುಚಿತ್ರಾ ಪ್ರತ್ಯೇಕವಾಗಿ ವಾಸವಾಗಿ ಶಿವಮೊಗ್ಗದಲ್ಲಿರುವಂತಹ ಕಮಲಾಕರ್ ಭಟ್ ಸ್ವಾಮೀಜಿ ಜ್ಯೋತಿಷಿಯವರ ಜೊತೆಗೆ ಅವರು ಸಂಬಂಧವನ್ನು ಹೊಂದಿರ್ತಾಳೆ ಎಂಬುದರ ಬಗ್ಗೆಯೂ ಸಹಿತ ಅವಳ ಮಗಳು ಮೊನ್ನೆ ಅವರ ತಂದೆ ಮಹೇಶ್ ನಾಯಕಿಗೆ ಹೇಳಿರ್ತಾಳೆ. ಆಗ ಮಹೇಶ್ ನಾಯಕ್ ಅವರು ಮಗಳನ್ನ ಕರೆದುಕೊಂಡು ಸಿದ್ದಾಪುರ ಪೊಲೀಸ್ ಠಾಣೆಗೆ ಹೋಗ್ಬಿಟ್ಟು ಮಗಳಿಗೆ ತಾಯಿ ಕಿರುಕುಳ ಕೊಡ್ತಾ ಇದ್ದಾಳೆ ಎಂಬುದರ ಬಗ್ಗೆಯೂ ಸಹಿತ ದೂರನ್ನು ದಾಖಲಿಸಿರ್ತಾರೆ. ಆಗ ಆ ಸಂದರ್ಭದಲ್ಲಿ ಈ ಸ್ವಾಮೀಜಿ ಆಗಿರುವಂತಹ ಕಮಲಾಕರ್ ಭಟ್, ಸುಚಿತ್ರಾ ಮತ್ತೆ ಸುಚಿತ್ರಾ ಅವರ ತಂದೆ ಲೋಕನಾಥ್, ಈ 3 ಮತ್ತೆ ಇವರ ಜೊತೆಗೆ ಇನ್ನೊಂದು 4 ಸೇರಿ ಟೋಟಲ್ ಒಂದು 7 ಜನ ಸೇರಿಬಿಟ್ಟು ಮಹೇಶ್ ನಾಯಕ್ ಅವರ ಮನೆಗೆ ಬಂದು ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡುವ ಸಂದರ್ಭದಲ್ಲಿ ಸಹಜವಾಗಿ ಗಲಾಟೆ ಆಗುತ್ತೆ. ಗಲಾಟೆ ಆದಾಗ ಮಹೇಶ್ ನಾಯಕ್ ಅವರ ಅಣ್ಣ ವಸಂತ್ ನಾಯಕ್ ಮತ್ತೆ ಅವರ ಪಕ್ಕದ ಮನೆಯಾಗಿರುವಂತಹ ಕುಮಾರ್, ಇಬ್ಬರು ಸಹಿತ ಅವ್ರು ಬಿಡಿಸಕ್ಕೆ ಬರ್ತಾರೆ. ಬಿಡಿಸಕ್ಕೆ ಬಂದ ಸಂದರ್ಭದಲ್ಲಿ ಜೋರಾಗಿ ವಸಂತ್ ನಾಯಕಿಗೆ ಚಾಕು ಇರಿತ ಆಗುತ್ತೆ. ಚಾಕು ಇರಿತ ಆದ ಸಂದರ್ಭದಲ್ಲಿ ಅವರನ್ನ ಸೇವ್ ಮಾಡೋದಕ್ಕೆ ಈ ಮಹೇಶ್ ಮತ್ತೆ ಕುಮಾರ್ ಬರ್ತಾರೆ. ಅವ್ರ ಮೇಲೂ ಸಹಿತ ಚಾಕು ಇರಿತ ಆದ ಸಂದರ್ಭದಲ್ಲಿ 3ರನ್ನು ಸಿದ್ದಾಪುರ ಆಸ್ಪತ್ರೆಗೆ ಕರೆದೊಯ್ಯಲಾಗುತ್ತೆ. 3ರನ್ನು ಸಿದ್ದಾಪುರ ಆಸ್ಪತ್ರೆಗೆ ಕರೆದೊಯ್ಯುವ ಸಂದರ್ಭದಲ್ಲಿ ವಸಂತ್ ನಾಯಕ್ ದಾರಿ ಮಧ್ಯದಲ್ಲಿ ಸಾವನ್ನಪ್ತಾರೆ. ಈಗ ಮಹೇಶ್ ಮತ್ತೆ ಕುಮಾರನ್ನು ಇಬ್ಬರಿಗೂ ಸಹಿತ ಚಿಕಿತ್ಸೆ ಮುಂದುವರಿಸಲಾಗಿದೆ. ಇದರ ಜೊತೆಗೆ ಆರೋಪಿಗಾಗಿ ಈಗಾಗಲೇ ಬಲೆ ಬೀಸಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ. ಈಗಾಗಲೇ SP ದೀಪನ್ ಮತ್ತು DYSP ಗೀತಾ ಪಾಟೀಲ್ ಈಗಾಗಲೇ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ. ಥ್ಯಾಂಕ್ ಯು ಸೂರಜ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ನಾವು ದೃಶ್ಯಗಳಲ್ಲಿ ನೋಡ್ತಾ ಇರುವಂತದ್ದು ಒಂದು ಆರೋಪಿ ಸುಚಿತ್ರ, ಈಕೆ ಕೊಲೆ ಆರೋಪಿ. ಈಗ ಮೃತಪಟ್ಟಂತದ್ದು ವಸಂತ್ ನಾಯಕ್, ಮತ್ತೊಬ್ಬ ವ್ಯಕ್ತಿ ಕುಮಾರ್ ಕೂಡ ಹಲ್ಲೆಗೊಳಗಾಗಿದ್ದಾರೆ. ತನ್ನ ಅನೈತಿಕ ಸಂಬಂಧವನ್ನ ಮಗಳು ಬಯಲು ಮಾಡಿದ್ಲು ಅಂತ ಹೇಳಿ ಮಗಳಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ದಿದ್ದಕ್ಕೆ ಮಗಳ ಸುರಕ್ಷತೆಗೆ ಅಂತ ಹೇಳಿ ತಂದೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಈ ಸುಚಿತ್ರ ಹಲ್ಲೆ ಮಾಡಿರೋದು. ಆ ಹಲ್ಲೆಯಲ್ಲಿ ವಸಂತ ನಾಯಕ್ ಮೃತಪಟ್ಟರೆ ಕುಮಾರ್ ಹಲ್ಲೆಗೊಳಗಾಗಿದ್ದಾರೆ.